ಪ್ರಾಫಿಟಿಕಲ್ ಡಿಕ್ಲರೇಷನ್ ನಾನು ಮಾಡ್ಲಿಕ್ಕೆ ಹೋಗ್ತೇನೆ. ನೀವು ಅಂಗೀಕರಿಸಿದ್ರೆ ನಿಮ್ಮ ಬಾಯಿ ತೆರೆದು ಗಟ್ಟಿಯಾಗಿ ನೀನು ಘೋಷಣೆ ಮಾಡ್ರಿ. ನೀವು ಅಂಗೀಕರಿಸಲಿಲ್ಲ ಅಂದರೆ ಎರಡು ಹಿಂಗೆ ಹಿಡ್ಕೊಂಡು ಬಾಚ್ಕೊಂಡ್ಬಿಡ್ತೀನಿ ನಾನು. ಸ್ತೋತ್ರ ಹೇಳಲಿಲ್ಲ, ಸ್ತೋತ್ರ. ಆಮೇಲೆ ಸೇವೆಯ ವಿಷಯದಲ್ಲಿ ಗಟ್ಟಿಯಾಗಿ ಹೇಳ್ರಿ. ಪಟ್ಟಣಗಳ ಮೇಲೆ, ಮಕ್ಕಳ ಮೇಲೆ, ಕುಟುಂಬಗಳ ಮೇಲೆ ದೇವರಿಗುಳ್ಳದೆಲ್ಲ ತೆರೆಯಲ್ಪಡುವುದು ಈ ಸುವರ್ಣ ದಂಡದ ಮೂಲಕ. ಅದರ ವರ್ಷ 2026. ಹಲ್ಲೆಲೂಯಾ. ದೇವರು ಮಾಡ್ತಾನೆ. ನನ್ನ ಸೇವೆಯ ಮೇಲೆ, ಕುಟುಂಬಗಳ ಮೇಲೆ, ಪಟ್ಟಣದ ಮೇಲೆ ಅನ್ಯೂಶುವಲ್ ಆಗಿರುವ ಕಾರ್ಯಗಳು, ಅನ್ಎಕ್ಸ್ಪೆಕ್ಟೆಡ್ ಆಗಿರುವ ಕಾರ್ಯಗಳು ದೇವರು ನಮಗೆ ಅನುಕೂಲವಾಗಿ, ಅತಿಶಯವಾಗಿ, ಅದ್ಭುತಕರವಾಗಿ ಮಾಡ್ತಾನೆ. I declare and I decree in the name of Jesus Christ. ಇದು ಎಲ್ಲರಿಗಿರೋ ಆಲೋಚನೆ ಅಲ್ಲ. ಅಂಗೀಕರಿಸೋರು ಮಾತ್ರ, ರಿಸೀವ್ ಮಾಡೋರು ಮಾತ್ರ. I receive it. I receive it. I receive it. I receive it. ನನ್ನ ಮಕ್ಕಳಿಗೋಸ್ಕರ, ನನ್ನ ಮುಂದಿನ ತಲೆಮಾರಿಗೋಸ್ಕರ, ನನ್ನ ಮಕ್ಕಳ ಮಕ್ಕಳ ಮಕ್ಕಳಿಗೋಸ್ಕರ, ಹುಟ್ಟದೇ ಇರುವ ಸಂತತಿಗೋಸ್ಕರ ಈಗಲೇ ರಿಸೀವ್ ಮಾಡ್ತೇನೆ. ಕೃಪೆ ಅಲ್ಲ ಅದ್ಭುತಗಳನ್ನು ಉಂಟು ಮಾಡೋದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಕೃಪೆ ಅಲ್ಲ ಅದ್ಭುತವನ್ನು ಉಂಟು ಮಾಡೋದು. ಇಸ್ರಾಯೇಲ್ ಜನರಿಗೆ ದೇವರು ಹೇಳಿದನು, ನನ್ನ ಬಲಗೈ ಮೂಲಕ ಫರೋಹನನ್ನ ಮೊಣಕಾಲು ಮಡಿಚುವಂತೆ ಮಾಡಿದೆ. ನಾನು ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡಿದ್ದರಿಂದ. ಆದರೆ ಈಗ ನೀವು ಕೇಳ್ರಿ, ಗಮನ ಇಟ್ಟು ಕೇಳ್ರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ವಾಂಟ್ ಟು ರೈಟ್ ಇಟ್ ಡೌನ್, ಅದನ್ನು ಬರ್ಕೊಳ್ರಿ. ಕೃಪೆ ಎನ್ನುವುದು, ಎಲ್ಲರೂ ಗಮನಿಸ್ರಿ, ಕೃಪೆ ಎನ್ನುವುದು ದೇವರು ನಮಗಾಗಿ ಸಿದ್ಧ ಮಾಡಿರುವುದರ ಕಡೆಗೆ ಹತ್ತಿಸುವುದು. ಆಕ್ಸಸ್ ಪಾಯಿಂಟ್ ಅಂತಾರೆ ಅದನ್ನು. ದೇವರು ನಮಗೋಸ್ಕರ ಸಿದ್ಧ ಮಾಡಿರುವ ಸ್ಥಳಕ್ಕೆ, ದೇವರು ನಮಗಾಗಿ ಸಿದ್ಧ ಮಾಡಿರುವ ವ್ಯಕ್ತಿಗಳ ಸಂಗಡ ಕನೆಕ್ಷನ್. ಅದು ಯಾವಾಗ ಗೊತ್ತಾ? ದೇವ್ರ ಪ್ಲಾನಲ್ಲಿ ಫಸ್ಟೇ ಮಾಡಿಬಿಟ್ಟಿರ್ತಾರೆ. ಈ ಕೃಪೆ ಏನು ಮಾಡುತ್ತೆ ಅಂದರೆ, ಆ ದೇವರ ಆ ಪದ್ಧತಿಯ ಕಡೆಗೆ ನಮ್ಮನ್ನು ಪುಷ್ ಮಾಡಿ ರೂತಲು ಬೋವಚನ ಹೊಲದಲ್ಲೇ ಅಕ್ಕಲನ್ನು ಹಾಯೋದಕ್ಕೆ ಹೆಂಗೆ ಬಂದ್ಲು? ದೈವ ನಿಯೋಗದಲ್ಲಿ ಪುಷ್ ಮಾಡ್ಕೊಂಬಂದಿದ್ದ ಅಲ್ಲಿಗೆ. ಎಸ್ತೇರಳು ಸುವರ್ಣ ದಂಡದ ಬಳಿಗೆ ಬರೋದಕ್ಕೆ ಅವಳಿಗೆ ಒಂದು ಯೋಗ್ಯತೆ ಇರಲಿಲ್ಲ, ಹತ್ರ ಬರೋಕ್ಕೂ ಯೋಗ್ಯತೆ ಇಲ್ಲ. ಬಟ್ ದೇವರು ಪ್ಲಾನ್ ಮಾಡಿಬಿಟ್ಟಿದ್ನು. ಇವಳು ಅನ್ಯ ಜನಾಂಗದವಳು, ಇವಳು ದಾಸತ್ವದಲ್ಲಿ ಬಂದವಳು, ಪ್ರಾಣ ಉಳಿಸ್ಕೊಳಕ್ ಬಂದವಳು, ಅನಾಥಳಾಗಿದ್ದವಳು, ಚಿಕ್ಕಪ್ಪ ಸಾಕ್ತಾ ಇರೋದು. ಆದರೆ ಟರ್ನಿಂಗ್ ಪಾಯಿಂಟ್ಸ್ ಅನ್ನೋದು ಅನ್ಯೂಶುವಲ್ ಆಗಿರೋ ಕಾರ್ಯಗಳು ನಡೆಯಿತು. ಅದಕ್ಕೆ ನಾನು ಹೇಳಿದೆ, ಕೃಪೆ ಅಲ್ಲ ಅದ್ಭುತ ಮಾಡೋದು. ಗ್ರೇಸ್ ಇಸ್ ನಾಟ್ ಡೂಯಿಂಗ್ ದ ಮಿರಾಕಲ್, ಬಟ್ ಗ್ರೇಸ್ ಇಸ್ ಪುಷಿಂಗ್ ಯು ಟು ಗಾಡ್ಸ್ ಪ್ಲಾನ್. ಆ ಕೃಪೆ ದೇವರ ಪದ್ಧತಿಯ ಕಡೆಗೆ ನಿನ್ನನ್ನು ಎತ್ಕೊಂಡು ಹೋಗುತ್ತೆ.
ಪುಷ್ ಮಾಡಿಬಿಡುತ್ತೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನಾವು ಆಕಸ್ಮಿಕವಾಗಿ ಬಂದಿದ್ದಲ್ಲ, ಇಲ್ಲಿ ದೇವರ ಪದ್ಧತಿ ಮೇರೆಗೆ ಆ ಕೃಪೆ ನಮ್ಮನ್ನು ಕರ್ಕೊಂಡ್ಬಂದಿದ್ದು. ನನ್ನ ಅಪ್ರಾಣೆ ನನ್ನ ಪಾಸ್ಟರ್ ಆಗಕ್ಕೆ ಇಷ್ಟಪಟ್ಟವನೇ ಅಲ್ಲ. ಸ್ತೋತ್ರ. ಆದರೆ ಕೃಪೆ ಏನು ಮಾಡ್ತು ಗೊತ್ತಾ, ನನ್ನನ್ನು ಅಲ್ಲಿಂದ ಇಲ್ಲಿಂದ ಒತ್ಕೊಂಡು ಸ್ತೋತ್ರ. ನಾನು ಏನೇನು ಕೆಲಸ ಮಾಡಿದ್ದೀನಿ ಗೊತ್ತಾ ಸ್ತೋತ್ರ. ಎಲ್ಲ ಕೆಲಸ ಹೇಳೋಕ್ಕಾಗಲ್ಲ, ಹೇಳ್ಬಹುದಾದ ಕೆಲಸ ಹೇಳ್ತೀನಿ. ಸ್ತೋತ್ರ. ಅಯ್ಯೋ ತೀಟೆ ಕಿವಿಗಳು ನೋಡ್ರಿ ಹೆಂಗೆ ಹಿಂಗೆ. ಸ್ತೋತ್ರ. ಪ್ಲಂಬಿಂಗ್ ಕೆಲಸ ಮಾಡಿದ್ದೀನಿ, ಟೈಲರಿಂಗ್ ಕೆಲಸ ಮಾಡಿದ್ದೀನಿ, ನಿಯಾನ್ ಸೈನ್ ವರ್ಕ್ ಮಾಡಿದ್ದೀನಿ, ಮತ್ತು ಏನು ಆಡಿಟ್ರ್ ಆಫೀಸಲ್ಲಿ ಕೆಲಸ ಮಾಡಿದ್ದೀನಿ, ಅಕೌಂಟ್ಸ್ ಬರ್ತಿದ್ದೀನಿ, ಪೇಪರ್ ಹಾಕಿದ್ದೀನಿ, ಪೇಪರ್ ಏಜೆಂಟ್ ಇಟ್ಕೊಂಡಿದ್ದೆ. ಸ್ತೋತ್ರ. ವಾಟರ್ ಪ್ರೂಫಿಂಗ್ ವರ್ಕ್ ಮಾಡಿದ್ದೀನಿ, ಸಿವಿಲ್ ವರ್ಕ್ ಮಾಡಿದ್ದೀನಿ, ಸುಮಾರು ಕೆಲಸ. ಎಲ್ಲ ಕಡೆಯಿಂದ ದೇವರು ತಟ್ಟಿ ಸ್ತೋತ್ರ. ಇಲ್ಲಿ ತಟ್ಟಿ ಇಲ್ವಾ? ಸ್ತೋತ್ರ. ತಟ್ಟಿ ನನ್ನನ್ನು ಇವತ್ತು ನಿಮ್ಮ ಪಾಸ್ಟರ್ ಆಗಿ ಮಾಡಿದ್ದ. ಏನು ಯೋಗ್ಯತೆ? ಬೈಬಲ್ ಸ್ಕೂಲಿಗೆ ಹೋಗಿಲ್ಲ, ಒಂದನೇ ಯೋಗ್ಯತೆ. ಬೈಬಲ್ ಕಾಲೇಜ್ ಮೆಟ್ಲು ಹತ್ತಿಲ್ಲ, ಎರಡನೇ ಯೋಗ್ಯತೆ. ಡಿಗ್ರಿ ಇಲ್ಲ, ಸ್ತೋತ್ರ. PhD ಇಲ್ಲ. ಆಮೇಲೆ ಈ ಕೃಪೆ ಏನು ಮಾಡ್ತು ಅಂದರೆ, ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗಲೇ ದೇವರು ನನ್ನ ಮೊದಲನೇ ದಿವಸ ಕೊನೆ ದಿವಸ ಹೆಂಗಿರ್ಬೇಕು ಅಂತ ಪ್ಲಾನ್ ಮಾಡಿದ್ನಲ್ಲ, ಅಲ್ಲಿಗೆ ಪುಷ್ ಮಾಡಿ ತಗೊಂಬಂದ ಕಣ್ರಿ. ಅಲ್ವಾ? ಕೃಪೆ ಮಾಡೋದು ಅದೇ. ಯಾರ್ಯಾರೋ ಎಲ್ಲೆಲ್ಲೋ ಇರಬೇಕಾಗಿತ್ತು, ಎಲ್ಲೆಲ್ಲೋ ಕರ್ಕೊಂಬಂದು ದೇವ್ರಿಗೆ ಕನೆಕ್ಟ್ ಮಾಡಿಬಿಟ್ರು. ಸ್ತೋತ್ರ. ಅಲ್ವಾ? ದೇವರು ನಿನಗಿಲ್ಲದೆ ಹೋಗಿದ್ರೆ ನಿನ್ನ ಗತಿ ಏನಾಗ್ತಿತ್ತು? ಈ ಕೃಪೆ ಅಲ್ಲ ಮಿರಾಕಲ್ ಮಾಡೋದು. ಕೃಪೆ ಮಾಡೋ ಕೆಲಸ ದೇವರ ಪ್ಲಾನ್ ಇದೆಯಲ್ಲ, ಆ ಪ್ಲಾನಿಗೆ ನಿನ್ನನ್ನು ಹತ್ಸೋದೆ ಕೃಪೆ ಮಾಡೋ ಕೆಲಸ. ಅವಾಗ ಕೇಳ್ರು, ನಾನು ಹತ್ತಲ್ಲ, ನಾನು ಬಿಡು. ಸ್ತೋತ್ರ. ಕೃಪೆ ನಿನ್ನನ್ನು ಹತ್ತಿಸೋದಕ್ಕೆ ನೋಡುತ್ತೆ, ನೀನು ಜಾಡಿಸೋದು ಹಂಗಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿರುವ ಕಾರ್ಯಗಳು ನಿನ್ನ ಜೀವನದಲ್ಲಿ ಬರುವಾಗ ಈ ಮನುಷ್ಯನ ಸ್ವಭಾವ ಏನು ಗೊತ್ತಾ? ನೋಡ್ರಿ, ನೋಹನ ಕಾಲದಲ್ಲಿ ಮಳೆ ಬರುತ್ತೆ, ಪ್ರವಾಹ ಬರುತ್ತೆ, ನೀರು ಪ್ರವಾಹವಾಗಿ ಹರಿಯುತ್ತೆ, ಜಲಪ್ರಳಯದಲ್ಲಿ ಅನೇಕರು ಸಾಯ್ತಾರೆ ಅಂತೆಲ್ಲ ಹೇಳಿದಾಗ ಜನ ನಂಬಲಿಲ್ಲ. ಕಾರಣ ಏನು? ಮಳೆ ಇಲ್ಲ, ಮಳೆ ಪ್ರವಾಹನ. ಸ್ತೋತ್ರ. ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಬರ್ತಾ ಇದ್ದಾರೆ. ಸ್ತೋತ್ರ. ಶಿಷ್ಯರೆಲ್ಲ ಏನು ಹೇಳಿದ್ರು? ಭೂತ ಅಂದರು. ಯಾಕೆ? ಇವರು ಡೈಲಿ ನೋಡ್ತಾ ಇದ್ದಿದ್ದು ಎಲ್ಲಿ? ಯೇಸು ಸ್ವಾಮಿ ತೀರದಲ್ಲಿ ನಡೆಯೋದನ್ನ, ದಡದಲ್ಲಿ ನಡೆಯೋದನ್ನು ನೋಡಿದ್ದ. ನೀರಲ್ಲಿ ನಡೆದ ಯೇಸು ಸ್ವಾಮಿ ನೋಡಿಲ್ಲ. ನೀವು ಕಾಣದೇ ಇರುವ ಕಾರ್ಯಗಳನ್ನು. ಅದಕ್ಕೆ ಯೆರೆಮೀಯನ ಪುಸ್ತಕ 33:3 ಏನು ಹೇಳ್ತದೆ? ನಾನು ನಿನಗೆ ಸದುತ್ತರವನ್ನು ದಯಪಾಲಿಸ್ತೇನೆ. ಆಮೇಲೆ ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ. ಸ್ಟಾಪ್. ಹಾಗಾದ್ರೆ ಏನು? ನಿನಗೆ ತಿಳಿಯೋದು ಬೇರೆ, ತಿಳಿಯದೆ ಇರೋದು ಬೇರೆ. ಸಮ್ಟೈಮ್ಸ್ ನಮ್ಮ ಬುದ್ಧಿ ಅನ್ಎಕ್ಸ್ಪೆಕ್ಟೆಡ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ಎಕ್ಸ್ಪೆಕ್ಟ್ ಆಗಿರೋದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಗೊತ್ತಿರೋದ್ರ ಬಗ್ಗೆನೇ ನಾವು ಯೋಚನೆ ಮಾಡ್ತೀವಿ. ಅರ್ಥ ಮಾಡ್ಕೊಳ್ರಿ. ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು
ನೀವು ಎಕ್ಸ್ಪೆಕ್ಟ್ ಮಾಡ್ರಿ. ಸುವರ್ಣ ದಂಡ ಚಾಚಿದಾಗ ಎಸ್ತೇರಳು ಧೈರ್ಯದಿಂದ ಅದನ್ನು ಮುಟ್ಟಿದಳು. ನಾನು ಪಾಸ್ಟರ್ ಅನಿಸನ್ ನಾವು ಈ ಮೆಸೇಜ್ ಇಬ್ಬರು ತುಂಬ ಎಂಜಾಯ್ ಮಾಡಿದ್ವಿ. ಅನ್ಸನ್ ಹೇಳಿದ್ರು, ಕೇಳ್ತಾ ಇದ್ರೆ ನನ್ನ ಚರ್ಚಲ್ಲಿ ಇದನ್ನೇ ಪ್ರಸಂಗ ಮಾಡಿಬಿಡೋಣ ಅಂತ ಇದ್ರೆ ನಾನದೆ ನೋ ನೋ ನೋ. ಸಚ್ ಎ ಬ್ಯೂಟಿಫುಲ್ ವಿ ಆರ್ ಎಂಜಾಯ್ಡ್. ಅನ್ಸನ್ ಒಂದು ಮಾತು ಹೇಳಿದೆ, ಸಿ ಇದನ್ನು ರಿಸೀವ್ ಮಾಡಬೇಕಷ್ಟೇ ನಾವು. ಇಟ್ ಈಸ್ ಆಲ್ರೆಡಿ ಡನ್ ಇನ್ ದ ಹೆವೆನ್. ದೇವರು ನಿನಗೋಸ್ಕರವಾಗಿ ಎಲ್ಲ ಸಿದ್ಧ ಮಾಡಿ ಇಟ್ಬಿಟ್ಟಿದ್ದಾನೆ. ಇಟ್ ಈಸ್ ಡನ್, ಇಟ್ ಈಸ್ ಡನ್, ಇಟ್ ಈಸ್ ಡನ್. ನೀನು ಸುಮ್ಮನೆ ರಿಸೀವ್ ಮಾಡು. ಈ ಕೃಪೆ ನಿನ್ನನ್ನು ಅಲ್ಲಿ ತಗೊಂಡೋಗಿ ನಿಲ್ಲಿಸುತ್ತೆ. ಈ ಕೃಪೆ ನಿನ್ನನ್ನು ಅಲ್ಲಿ ತಗೊಂಡೋಗಿ ನಿಲ್ಲಿಸುತ್ತೆ. ಎಸ್ತರ್ ರಾಣಿ, ಅವಳು ರಾಣಿ ಆಗಿದ್ಲ, ದಾಸಿ, ಅನಾಥಳು, ದಿಕ್ಕಿಲ್ಲದವಳು, ಯೋಗ್ಯತೆ ಇಲ್ದಿರೋಳು, ಅರಮನೆಗೆ ಬಾಗ್ಲತ್ರ ಬರೋಕ್ಕೂ ಯೋಗ್ಯತೆ ಇಲ್ಲ. ಅವಳು ಎಲ್ಲಾದರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತಾ ರಾಣಿ ಆಗ್ತೀನಿ ಅಂತ? ಕೆಲವರು ಎಕ್ಸ್ಪೆಕ್ಟ್ ಮಾಡದೇ ಇರುವ ಸ್ಥಾನಗಳಲ್ಲಿ ನೀನು ಆ ಟೈಮಲ್ಲಿ ಎಸ್ ಅನ್ಬೇಕು, ನೋ ಅನ್ಬಾರ್ದು. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಾ ಇದೆಯಾ? ಮೊರ್ದಕ್ಕೆ ಬಂದು ಹೇಳುವಾಗ ಅವಳು ಏನಾದರೂ ನಾನಾ ನನ್ನಂದವಳು ಅಂದ್ಲ. ಡೋಂಟ್ ಸೇ ಇಫ್ ಗಾಡ್ಸ್ ವಿಲ್, ಎಸ್. ನಾನು ರಿಸೀವ್ ಮಾಡಕ್ಕೆ ರೆಡಿ ಇದ್ದೀನಿ. ಕೃಪೆ ನನ್ನನ್ನು ಅಲ್ಲಿ ಏರ್ಸ್ಕೊಂಬರ್ತಾ ಇದೆ. ದೇವರು ನನಗಾಗಿ ಸಿದ್ಧ ಮಾಡಿರೋದು. ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಮನುಷ್ಯನ ಹೃದಯದಲ್ಲಿ ಅವನ ಭಾವನೆಯಲ್ಲಿ ಸಹ ಹುಟ್ಟಿಲ್ಲ. ಇಫ್ ಗಾಡ್ ಇಸ್ ಡೂಯಿಂಗ್ ಸೋ ಮಚ್, ಅಂಗೀಕರಿಸ. ನಿನಗೇನು ದಾಟಿ? ನಾನು ಯಾರು ನೋ ಅನ್ನಕ್ಕೆ? ನನ್ನ ಪ್ಲಾನ್ ಅಲ್ಲ ನಡೆಯೋದು. ಅಮ್ಮಮ್ಮ ಅಂದಿದ್ರೆ, ನಾನು ಕೆಲಸ ಮಾಡ್ಕೊಂಡು ಜೀವನ ಮಾಡಿದ್ರೆ ಎಲ್ಲಿವರೆಗೆ ಬರ್ತಿದ್ದೆ? ದೇವರು ನನಗೆ ಬೇರೆ ಸಿದ್ಧ ಮಾಡಿಟ್ಟಿದ್ನು. ಒಂದು ಕಣ್ಣು ಕಂಡಿಲ್ಲ, ಕಿವಿನೂ ಕೇಳಲಿಲ್ಲ, ಯಾರ್ಯಾರನ್ನ ಎಲ್ಲೆಲ್ಲೋ ತಗೊಂಬಂದು ನೆಟ್ಟನು. ನನಗೆ ಭಾಳ ಆಶ್ಚರ್ಯ ಆಯಿತು. ಲೀಲಾಸಾಗರ್ ಆಂಟಿ ವರ್ಷಗಳ ಹಿಂದೆ ನಮ್ಮ ಸ್ವೀಟಿನ ನೋಡ್ಕೊಳಕ್ಕೆ ಅಂತ ಬಂದರು. ಅದಾದಮೇಲೆ ಹುಬ್ಳಿಗೆ ಹೋದರು. ಸ್ತೋತ್ರ. ಈಗ ಮತ್ತೆ ಮರಳಿಗೂಡಿಗೆ ಅಂದಂಗೆ ನಮ್ಮ ಹತ್ರನೇ ಬಂದರು. ಪ್ಲಾನ್ ದೇವ್ರದ್ದು. ವಿ ನೆವರ್ ಪ್ಲಾನ್ಡ್. ನಾವು ಪ್ಲಾನೇ ಮಾಡಲಿಲ್ಲ. ಕರೆಕ್ಟ್ ಟೈಮ್ ಆಗುವಾಗ ದೇವರು ಒಬ್ಬೊಬ್ಬರನ್ನ ಕರ್ಕೊಂಬಂದು ಜಾಯಿನ್ ಮಾಡ್ತಾರೆ. ಆ ಕೃಪೆ ಏನು ಮಾಡ್ತು ಗೊತ್ತಾ? ನಿಮ್ಮನ್ನು ಏರಿಸ್ಕೊಂಬರುತ್ತೆ. ಸುವರ್ಣದಂಡದ ಮುಂದೆ ಎಸ್ತರ್ನ ತಗೊಂಬಂದಿದ್ದು ದೇವರ ಪದ್ಧತಿ ಆಗಿತ್ತು. ದೇವರ ಪದ್ಧತಿ. ವಿಮೋಚನಾ ಕಾಂಡ ಪುಸ್ತಕ 3:21. ಅದಲ್ಲದೆ ಈ ನನ್ನ ಜನರಿಗೆ ಐಗುಪ್ತರ ದಯೆ ದೊರಕುವಂತೆ ಮಾಡುವೆನು. ಆದುದರಿಂದ ನೀವು ಹೊರಡುವಾಗ ಬರಿಗೈಲಿ ಹೋಗುವುದಿಲ್ಲ. ಆಮೆನ್.
ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನೀವು ಬರೆಗೈಯಲ್ಲಿ ಹೋಗಲ್ಲ. ಈ ವರ್ಷ ನಿಮ್ಮನ್ನು ದೇವರ ಬರೆಗೈಯಲ್ಲಿ ಕಳಿಸಲ್ಲ. ನನ್ನ ಪಾಕೆಟ್ ಎಂಟಿ ಆಗಲ್ಲ, ನಿನ್ನ ಮನೆ ಎಂಟಿ ಆಗಲ್ಲ. ಕಮಾನ್ ಸಂಬಡಿ, 2026 ನಿನ್ನ ಕೈ ಬರೆಗೈ ಆಗಲ್ಲ. ಓವರ್ ಫ್ಲೋಯಿಂಗ್, ನಿನ್ನ ಪಾತ್ರೆಯು ತುಂಬಿ ತುಳುಕುತ್ತೆ. ಕಮಾನ್ ಕಮಾನ್ ಕಮಾನ್. ಈ ಕೃಪೆ ಏನು ಮಾಡುತ್ತೆ ಗೊತ್ತಾ? ಸ್ತೋತ್ರ. ಕೃಪೆ ಏನು ಮಾಡುತ್ತೆ ಗೊತ್ತಾ? ಈಗ ಒಬ್ಬರಿಗೆ ಸ್ವಲ್ಪ ದುಡ್ಡು ಅವಶ್ಯಕತೆ ಇತ್ತು ಅಂದ್ಕೊಳ್ರಿ, ಅವ್ರ ದೇವರೇ ಅಂತ ಇರ್ತಾರೆ. ಈ ಕೃಪೆ ಏನು ಮಾಡುತ್ತೆ ಗೊತ್ತಾ? ಇರೋವನನ್ನು ಎಬ್ಬಿಸಿ ನೇರವಾಗಿ ಕರ್ಕೊಂಡೋಗಿ ಕೊಡುತ್ತಲ್ಲ, ಅದು ಕೃಪೆ ಮಾಡುತ್ತೆ. ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅವರಿಗೆ ಕೃಪೆ ತಲುಪಿಸ್ತು. ದೇವರು ಸಿದ್ಧ ಮಾಡಿದ್ದನ್ನ ಕೃಪೆ ಅವ್ರ ಕೈಗೆ ತಲುಪಿಸ್ತು. స్తోత్రం చెప్పండి, పాకెట్లో పెట్టుకోనండి. స్తోత్ర. ಆ ಕೃಪೆ ಬೇಕನ್ನೋರು ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆದರೆ ದೇವರು ನಿಮ್ಮ ಕಡೆಗೆ ಸ್ತೋತ್ರ. ಯಾರ್ಯಾರನ್ನೋ ನೋಡ್ತಾ ಇದ್ದೀನಿ. ಸ್ತೋತ್ರ. ನನ್ನ ಹತ್ರ ದೇವರು ಹೇಳೋದವ್ರಿಗೆ ಮಾತ್ರನೇ ಮಾಡೋದದು. ಈ ಕೃಪೆ ಏನು ಮಾಡುತ್ತೆ ಅಂದರೆ, ಕರ್ಕೊಂಡೋಗಿ ಅವ್ರ ಮುಂದೆ ನಿಲ್ಲಿಸ್ಬಿಟ್ಟು ಹೇಳುತ್ತೆ, ಮಾಡು ಕೃಪೆಯಿಂದ. ಕೃಪೆಯಿಂದ ಸಮೃದ್ಧಿ ಆಗಿರುತ್ತೆ. ನಿನ್ನ ಕರದಿಂದ ನನ್ನ ಅಪ್ಪಿಕೊಂಡೆ ಸ್ತೋತ್ರ. ಈ ಕೃಪೆ ಏನು ಮಾಡುತ್ತೆ ಅಂದರೆ, ಅವಶ್ಯಕತೆ ಇರೋವನ್ನ ಹುಡುಕೊಂಡು ಹೋಗೋದಕ್ಕೆ ಯಾರ್ಯಾರನೋ ಎಲ್ಲೆಲ್ಲೋ ಎಬ್ಬಿಸುತ್ತೆ. Come on. ಯಾ ಕೃಪೆ 2026ರಲ್ಲಿ ನೀನು ನಿರೀಕ್ಷಿಸದೇ ಇರುವ ಸ್ಥಳಗಳಿಂದ ನಿನಗೆ ಸಹಾಯಗಳು ಬರುತ್ತೆ. ಐಗುಪ್ತರ ದಯ ದೊರಕುವಂತೆ ಮಾಡುವೆನು. ಸಂಬಳ ಕೊಡದೇ ಇದ್ದವರು, ದಾಸತ್ವದಲ್ಲಿ ಬಿಟ್ಟು ದುಡಿಸ್ಕೊಂಡವರು, ಅವ್ರ ಮೇಲೆ ದಯೆ ದೊರಕುವಂತೆ ಮಾಡ್ತೀನಿ ಅಂದರೆ, ಕೆಲ ಕ್ರೂರಿಗಳಾದ ಬಾಸ್ಗಳ ಪಾಕೆಟಿಂದ ದೇವ್ರ ಕೆತ್ತಾಕ್ತಾನೆ. ಪ್ರಮೋಷನ್ ಕೊಡದೇ ಇರೋನು, ಬೋನಸ್ ಕೊಡದೇ ಇರೋನು ನಿನಗೆ ಕೊಡ್ತಾನೆ. ಯಾಕೆ ಗೊತ್ತಾ? ಅದು ನಿನ್ನ ಮೇಲಿರೋ ದಯೆ. ಅವನು ಯೋಚನೆ ಮಾಡ್ತಾನೆ, ಯಾಕೆ ಕೊಡ್ತಿದ್ದೀನಿ? ನಾನು ಹೇಳ್ತಾ ಇದ್ದಿದ್ದು, ಕೃಪೆ ಅನ್ನೋದು ದೇವರು ನಿಮಗಾಗಿ ಸಿದ್ಧ ಮಾಡಿರುವ ಕಡೆಗೆ ಹತ್ತಿಸುವುದೇ ಕೃಪೆ.
ದೇವರು ಸಿದ್ಧ ಮಾಡಿರೋದ ಕಡೆಗೆ ನಿಮ್ಮನ್ನು ಹತ್ಸೋದು. ಸ್ತೋತ್ರ. ನೋಡ್ರಿ, ಈಗ ದೇವರು ನಿಮಗೆ ಸಿದ್ಧ ಮಾಡಿರೋದು ಈ ಜಾಗ ಆದರೆ ಕೃಪೆ ಏನು ಮಾಡ್ತೀವಿ ಗೊತ್ತಾ? ನಿಮ್ಮನ್ನು ಇಲ್ಲಿಂದ ಕೈ ಹಿಡಿದು ಇಲ್ತಾನೆ. ಅದೇ ಕೃಪೆ ಮಾಡೋದು. ದೇವರು ಸಿದ್ಧ ಮಾಡಿದ್ರು, ಕೃಪೆ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ತು. ಸಂಬಳ ಕೊಡದೆ ಇರೋನು, ಬಿಟ್ಟಿ ಮಾಡಿಸ್ಕೊಂಡವನು, ದೇವ್ರು ಹೇಳಿದ್ರು ನೀನು ಬರೆಗೈಯಲ್ಲಿ ಹೋಗಲ್ಲ, ನಿನ್ನ ಕೈ ಅವನಿಗೆ ದಯ ದೊರಕತಕ್ಕಂತೆ ನಾನು ಮಾಡ್ತೀನಿ ಅಂತ. ಮಾಡಿದ್ದಂಗೆ ಅದರ ಫುಲ್ಫಿಲ್ಮೆಂಟು 12ನೇ ಅಧ್ಯಾಯ 36ನೇ ವಾಕ್ಯ, ವಿಮೋಚನ ಕಾಂಡ, ಎಕ್ಸೋಡಸ್ 12:36. ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ. ಹೆಂಗೆ ಹುಟ್ಟಿಸ್ತೀನಿ ಅಂತ ಹೇಳಿದ್ ಬೇರೆ, ಹುಟ್ಟಿಸಿದ್ರಿಂದ ಅವರು ಕೇಳಿಕೊಂಡದ್ದನ್ನ ಕೊಟ್ಟರು. ಇವತ್ತು ಕೇಳ್ಕೊಳ್ರಿ, 2026ರಲ್ಲಿ ನೀವು ಏನು ಕೇಳ್ಕೊಳ್ತೀರಾ ಅದನ್ನು ದೇವ್ರು ಕೊಡಕ್ಕೆ ಹೋಗ್ತಾ ಇದ್ದಾನೆ. ದೇವ್ರು ಕೊಡಕ್ಕೆ ಹೋಗ್ತಾ ಇದ್ದಾನೆ. ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಕೇಳುವಾಗ, ಮೇಡಮ್ ಇಂದ ಹಳೆ ಚಪ್ಪಲಿ ಕೊಡಿ, ಕಾಲೆಲ್ಲ ಏನಿಲ್ಲ, ಹಳೆ ಚಪ್ಪಲಿ ಕೊಡಿ, ಕೇಳ್ಬಿಟ್ಟಿರಾ? ಸ್ತೋತ್ರ. ಕೇಳಿದ್ರೆ ಬಂಗಾರ ಕೇಳ್ರಿ, ಬೆಳ್ಳಿ ಕೇಳ್ರಿ. ಕೇಳಿಕೊಂಡದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲರು ಐಗುಪ್ತರ ಸೊತ್ತನ್ನು ಸುಳುಕೊಂಡ್ರು ಅಂದ್ರೆ ಕಬ್ಜಾ ಮಾಡಿಕೊಂಡ್ರು ಅಂತ. ಸುಳ್ಕೊಂಡ್ರು ಅಂದ್ರೇನು? ಅಷ್ಟಕ್ಕೂ ಅವರು ಬಲಹೀನರೇ. ಸುಳ್ಕೊಳ್ಳೋವರೆಗೂ ಸುಮ್ಮಗಿದ್ರೆ ಈ ದಯೆ ಏನು ಮಾಡ್ತು ಗೊತ್ತಾ? ಬಾಯಿ ಮುಚ್ಕೊಂಡಿರೋ ಅವ್ರಿಗೆ ಏನು ಬೇಕೋ ತಗೊಂಡೋಗ್ಲಿ. ಕಾರಣ ಇದು ಮೋಶೆಯ ಕಾಲದಲ್ಲಿ ನಡೆದಿದ್ದಲ್ಲ, ಅಬ್ರಾಮನ ಕಾಲದಲ್ಲಿ ದೇವರು ಒಡಂಬಡಿಕೆ ಮಾಡಿದ್ರು. ಆದಿಕಾಂಡ ಪುಸ್ತಕ ನೋಡಿದ್ರ ರೂಟ್ ಹೆಂಗಿದೆ? 15ನೇ ಅಧ್ಯಾಯಕ್ಕೆ ಬನ್ರಿ, 14-15ನೇ ವಾಕ್ಯ ನೋಡ್ರಿ. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ. ಹೆಂಗೆ? ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ. ನೋಡಿದ್ರೆ, ಆ ದೇಶದಿಂದ ಬರಬೇಕಾದ್ರೆ ನೀನು ಹೆಂಗ್ ಬಿಡುಗಡೆಯಾಗಿ ಬರ್ತೀಯ? ಬಹಳ ಆಸ್ತಿವಂತರಾಗಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಚೆನ್ನಾಗಿ ನೋಡ್ಕೊಂಬಿಡ್ರಿ, ಬಹಳ ಆಸ್ತಿವಂತನಾಗಿರ್ತೀನಿ ನಾನು ಅಂತ. ಈಗಲೇ ಹೊಟ್ಟೆ ಕಿಚ್ಚು ಪಡಬೇಡ್ರಿ ಅಂತ ಹೇಳ್ಬಿಡಿ. ಈ ಕೆಲವರಿಗೆ ದೇವರ ಆಶೀರ್ವಾದ ಕೊಡಬೇಕು ಅಂದ್ಕೊಂಡಿದ್ರು, ಕೊಡ್ತಿರೋ ತಡೆ ಹಿಡಿದಿದ್ದು ಏನು ಗೊತ್ತಾ? 2025ರಲ್ಲಿ ಬೇರೆಯವ್ರ ಆಶೀರ್ವಾದ ಕಂಡು ಹೊಟ್ಟೆ ಕಿಚ್ಚು ಪಟ್ಟರು. ಇವ್ರಿಗೆ ಕೊಡಬೇಕಾಗಿರೋ ದೇವ್ರು ಹೇಳಿದ್ರು, ನೀನು ಹಂಗೆ ಹೊಟ್ಟೆ ಕಿಚ್ಚು ಪಡ್ತಾನೆ ಇರು, ಬೇಡ ನಿನಗೆ ಅಂತ. ಈ ವರ್ಷ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಸ್ತೋತ್ರ. ರವಿ ಬ್ರದರ್ನ ಆಶೀರ್ವಾದ ಮಾಡಿದ್ರೆ ರವಿ ಪಾಸ್ಟ್ರು ಎಂಜಾಯ್ ಮಾಡ್ತೀವಿ. ಸ್ತೋತ್ರ. ಗ್ರೇಸ್ ಏನು ಮಾಡುತ್ತೆ? ಕೃಪೆ ಏನು ಮಾಡುತ್ತೆ? ದೇವರು ನಿನಗಾಗಿ ಮಾಡಿರೋ ವಾಗ್ದಾನ, ದೇವರು ನಿನಗಾಗಿ ಸಿದ್ಧ ಮಾಡಿರೋದನ್ನು, ಆ ಸ್ಥಳಕ್ಕೆ ಈ ಕೃಪೆ ನಿಮ್ಮನ್ನು ಹತ್ತಿಸ್ಕೊಂಡು ಬರುತ್ತೆ. ಅದಕ್ಕೆ ದೇವಾಲಯದ ಕಲ್ಲನ್ನು ಹತ್ತಿಸುವಾಗ ಏನು ಹೇಳ್ತಾ ಇದ್ರು? ಕೃಪೆ, ಕೃಪೆ, ಕೃಪೆ. ಒಂದೊಂದು ಕಲ್ಲನ್ನು ಏರಿಸ್ತಾ ಇದ್ರು. ಕೃಪೆ ಹೆಚ್ಚಾದಷ್ಟು ದೇವರ ವಾಗ್ದಾನಕ್ಕೆ ಹತ್ರ ನೀನಾಗ್ತಾ ಇದೀಯ.
ಮೈ ಗಾಡ್. ಇದು ಹೇಳಿದ್ರೆ ಎಷ್ಟು ಜನ ಅಂಗೀಕರಿಸ್ತಾರೆ ನನಗೆ ಗೊತ್ತಿಲ್ಲ. ಈ ವರ್ಷ ನಿನ್ನ ಕುಟುಂಬದಲ್ಲಾಗಲಿ ನಿನ್ನ ಜೀವನದಲ್ಲಾಗಲಿ ಇನ್ನು ಯುದ್ಧ ಇಲ್ಲ. ಐ ಡಿಕ್ಲೇರ್, ಈ ಸಭೆ ಇನ್ನು ಯುದ್ಧ ಮಾಡೋದಿಲ್ಲ. ಈ ಸಭೆ ಇನ್ನು ಅದು ಮಾಡು ಇದು ಮಾಡು ಅಂತ ಯುದ್ಧ ಮಾಡೋದಲ್ಲ. ಈ ಸಭೆ ಇದುವರೆಗೂ ದೇವರು ಮಾಡಿರೋ ವಾಗ್ದಾನಗಳನ್ನು, ಅದರ ಬಿಡುಗಡೆಗಳನ್ನು ರಿಸೀವ್ ಮಾಡುವ ವರ್ಷ 2026. ನಾನು ರಿಸೀವ್ ಮಾಡ್ತೇನೆ. ಅದ್ಭುತಗಳನ್ನು ರಿಸೀವ್ ಮಾಡ್ರಿ. ಈ ಸುವರ್ಣ ದಂಡ ಚಾಚಿದ ರಾತ್ರಿಯಲ್ಲಿ, ಸುವರ್ಣ ದಂಡ ಚಾಚಿದ ರಾತ್ರಿಯಲ್ಲಿ ನಡೆಯದೇ ಇದ್ದ ಸಂಭವಗಳು ನಡೆಯಿತು. ಅದುವರೆಗೂ ಆಗದೇ ಇದ್ದ ಕಾರ್ಯಗಳು, ಇದುವರೆಗೂ ನಡೆಯದೇ ಇದ್ದ ಕಾರ್ಯಗಳು ಈ ಸುವರ್ಣ ದಂಡ ಚಾಚಿರೋದ್ರಿಂದ, ನನ್ನ ರಾಜಾದಿರಾಜನ ಸುವರ್ಣ ದಂಡ ಚಾಚಿರೋದ್ರಿಂದ ಇದುವರೆಗೂ ನಡೆಯದೇ ಇದ್ದ ಕಾರ್ಯಗಳು ನಡೆಯುತ್ತೆ. ಎಸ್ತರನ ಪುಸ್ತಕ 6:1. ಆ ರಾತ್ರಿಯಲ್ಲಿ ಅರಸನಿಗೆ ನಿದ್ರೆ ಬರಲಿಲ್ಲ. ಅದುವರೆಗೂ ಒಳ್ಳೆ ನಿದ್ದೆ ಮಾಡ್ತಾ ಇದ್ದ. ಕೆಲವರು ನಿದ್ದೆಯನ್ನು ದೇವರು ಕೆಡಿಸ್ತಾನೆ. ಕೆಲ ಮಂತ್ರಿಗಳ ನಿದ್ದೆ ಹೋಗುತ್ತೆ, ಕೆಲ ಅಧಿಪತಿಗಳ ನಿದ್ದೆ ಹೋಗುತ್ತೆ. ಕೆಲವರು ನಿದ್ದೆ ಹೋಗುತ್ತೆ. ಅನ್ಯೂಶುವಲ್ ಆಗಿರೋ ಕಾರ್ಯಗಳು ನಡೆಯುತ್ತೆ. ರಾಜನಿಗೇನ್ರಿ ಕೊರತೆ? ನಿದ್ದೆಗೆ ಸುರಪಾನ ಮಾಡ್ತಾರೆ, ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗ್ತಾರೆ, ದಾಸದಾಸಿಯರು ಭೀಷಣಿಗೆಯಿಂದ ಗಾಳಿ ಬೀಸ್ತಾರೆ, ಸೊಳ್ಳೆ ಪರದೆ ಇರುತ್ತೆ. ಒಂದು ಸೊಳ್ಳೆ ಹತ್ರ ಬರಕ್ಕೆ ಬಿಡ್ದಿರಂಗೆ ಕಾಯ್ತಾರೆ. ಎಲ್ಲ ಇದೆ, ಆದರೆ ಈ ರಾಜನಿಗೆ ನಿದ್ದೆ ಬರ್ತಾ ಇಲ್ಲ. ಕೆಲವರ ನಿದ್ದೆ ಕೆಡುವಂಥದ್ದಾಗಿರುತ್ತೆ. ಬರೆದಿಟ್ಕೊಳ್ರಿ. ಪೂರ್ವಕಾಲದ ವೃತ್ತಾಂತದ ಗ್ರಂಥವನ್ನು ತರಿಸ್ಕೊಂಡು ರಾತ್ರಿ ಎಲ್ಲ ಪಾರಾಯಣ ಮಾಡಿಸ್ತಾ ಇದ್ದಾನೆ. ಅದುವರೆಗೂ ಇವನಿಗೆ ಬೈಬಲ್ ಓದೋಕ್ಕೂ ಟೈಮ್ ಇಲ್ಲ, ವಾಕ್ಯ ಕೇಳೋಕ್ಕೆ ಟೈಮ್ ಇಲ್ಲ, ಬೈಬಲ್ ಸ್ಟಡಿಗೆ ಬರೋಕ್ಕೆ ಟೈಮ್ ಇಲ್ಲ, ಉಪವಾಸ ಪ್ರಾರ್ಥನೆಗೆ ಬರೋಕ್ಕೆ ಟೈಮ್ ಇಲ್ಲ. ಇಂಥವ್ರಿಗೆಲ್ಲ ನಿದ್ದೆ ಕೆಡುತ್ತೆ. 100% ಬರೆದಿಟ್ಕೊಳ್ರಿ. ನಿದ್ದೆ ಕೆಟ್ಟರೆ ಆಟೋಮೆಟಿಕ್ಕಾಗಿ ಬೈಬಲ್ ತಗೊಂಡು, ಅಮ್ಮ ಆ ಕೀರ್ತನೆ ಒಂದು ಸತಿ ಓದ್ತೀಯ, ಯಾಕೋ ನಿದ್ದೆ ಬರ್ತಾ ಇಲ್ಲ, ಏನಾಯ್ತು ಮಗನೇ, ಯಾಕೋ ಒಂಥರ ಆಗ್ತಾಯಿದೆ, ಸೋತ್ರ ಬಡ್ಕೊಂಡೆ. ನಾನು ಮತ್ತೆ ಚರ್ಚ್ಗೆ ಹೋಗೋ ಅಂದರೆ ಕೆಲಸ ಅಂತ ಓಡ್ತಾ ಇದ್ದೆ. ಈಗ ನಿದ್ದೆ ಮಾಡೋಕ್ಕೂ ಆಗಲ್ವಾ? 10ವರೆಗೆ ಇಲ್ದಿರ ಇರುವ ಪೂರ್ವಕಾಲ ವೃತ್ತಾಂತ ಪುಸ್ತಕ ಗ್ರಂಥವನ್ನು ತರಿಸಿ ರಾತ್ರಿ ಎಲ್ಲ ಪಾರಾಯಣ, ಸ್ತೋತ್ರ ಅಂದರೆ ಇವನು ನಿದ್ದೆ ಮಾಡಲ್ಲ, ನಿದ್ದೆ ಮಾಡೋರಿಗೂ ನಿದ್ದೆ ಕೊಡಲ್ಲ. ಅದೇ ಸಮಯಕ್ಕೆ ಹಾಮಾನನು ಪ್ರವೇಶ ಮಾಡ್ತಾ ಇರೋದು.
ಹಾಮಾನನು ಅದೇ ಸಮಯಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ದೇವರು ಪರಿಸ್ಥಿತಿಗಳನ್ನು ತಿರುಗಿಸ್ತಾ ಇದ್ದಾನೆ. ಪ್ರತಿಕೂಲವಾದದ್ದನ್ನು ಅನುಕೂಲ ಮಾಡ್ತಾನೆ. ಅನುಕೂಲವಾದದ್ದನ್ನು, ನಿನಗೆ ವಿರುದ್ಧವಾಗಿ ತಂದ ಕಾರ್ಯಗಳನ್ನು, ಹಾಮಾನನು ಮಾಡಿದಂಥ ಕಾರ್ಯಗಳನ್ನು ಹಾಮಾನಿಗೆ ರಿವರ್ಸ್ ಹೊಡೆಯೋ ರೀತಿಯಲ್ಲಿ ಈ ವರ್ಷ ಚಲಿಸದೇ ಇರೋದು, ಸ್ತಬ್ಧವಾಗಿದ್ದು 2026ರಲ್ಲಿ ದೇವರು ಚಲಿಸುವಂತೆ ಮಾಡ್ತಾನೆ. ಮೂಮೆಂಟ್ ಇಲ್ಲದೆ ಇದ್ದಿದ್ದು ಚಲಿಸುವಂತೆ ಮಾಡ್ತಾನೆ. ಸ್ಟ್ಯಾಗ್ನೆಟ್ ಆಗಿದ್ದು, ಸ್ಟ್ರಕ್ ಆಗಿದ್ದು, ನಿಂತೋಗಿದ್ದು ದೇವರು ಚಲಿಸುವಂತೆ ಮಾಡ್ತಾನೆ. ಕೆಲ ಸಂಬಂಧಗಳನ್ನು ಎಲ್ಲ ಒಟ್ಟಿಗೆ ಕೂಡಿ ಬರುತ್ತೆ. ದೇವರ ಕ್ರಿಯೆಗಳನ್ನು ನೀವು ಕಾಣಕ್ಕೆ ಹೋಗ್ತೀರ. ದೇವರಾತ್ಮನ ಹೇಳಿದ್ರು, ನಾವು ಏನು ಮಾಡುವುದು ಬೇಡ, ನಮಗೋಸ್ಕರ ಎಲ್ಲ ಕಾರ್ಯಗಳನ್ನು ದೇವರು ಅನುಕೂಲವಾಗಿ ಮಾಡಿ ತಂದಿಡ್ತಾನೆ. ಅದಕ್ಕೆ ನಾನು ಹೇಳಿದೆ, ಈ ವರ್ಷ ನೀವು ಯುದ್ಧ ಮಾಡೋದು ಬೇಡ, ನೀವು ಜಸ್ಟ್ ರಿಸೀವ್ ಮಾಡಿ. ನೋ ಮೋರ್ ಸ್ಟ್ರಗ್ಲಿಂಗ್. ಈ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 64, 24, 65, 24 ಅಂತ ಕಾಣುತ್ತೆ. 65, 24. ಆಗ ಅವರು ಬೇಡುವುದರೊಳಗೆ ಸದುತ್ತರವನ್ನು ದಯಪಾಲಿಸುವೆ. ನೋಡ್ರಿ, ಸ್ತೋತ್ರ. ನೀವು ಕೇಳಕ್ ಮುಂಚೆನೆ ನಿಮಗೆ ಆನ್ಸರ್ ಬಂದಿರುತ್ತೆ. ರಿಸೀವ್ ಮಾಡೋದಕ್ಕೆ ರೆಡಿ ಆಗಿರ್ರಿ. ಅನ್ಯೂಶುವಲ್ ಆಗಿರೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು ರಿಸೀವ್ ಮಾಡೋದಕ್ಕೆ ನಿಮ್ಮ ಮೈಂಡ್ ಬ್ಲಾಕ್ ಮಾಡೋಂಗಿಲ್ಲ. ಫಸ್ಟ್ ಮೈಂಡ್ನ ಹೇಳ್ರಿ, ಯೇಸುವಿನ ನಾಮದಲ್ಲಿ ಮೈಂಡ್ ಓಪನ್ ಆಗಲಿ ಅಂತ ಹೇಳ್ರಿ. ಎಷ್ಟು ಜನ ಹೇಳ್ತೀರಾ, ಬರುವ ದಿವಸಗಳಲ್ಲಿ ನಮ್ಮ ಸಭೆ ಒಂದು ಸ್ಟೇಡಿಯಂ ರೂಪದಲ್ಲಿ ಹತ್ತು 10,000 ಜನ ಒಟ್ಟಿಗೆ ಕುತ್ಕೊಳ್ಳೋ ರೀತಿಯಲ್ಲಿ, ಪಾರ್ಕಿಂಗ್ ಫೆಸಿಲಿಟಿಯೊಂದಿಗೆ, ಗೆಸ್ಟ್ ರೂಮ್ಗಳೊಂದಿಗೆ, ಮೀಡಿಯಾ ರೂಮ್ಗಳು, ಸೋತ್ರ 5 ಸ್ಟಾರ್ ಫೆಸಿಲಿಟಿ ಇರುವಂಥ ರೂಮ್ಗಳು, ಅತಿಥಿಗಳಿಗೆ ಬೇರೆ ಹೋಟೆಲ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಕಮಾನ್ ಸಾಂಬಡಿ, 24 ಗಂಟೆ ವರ್ಕ್ ಮಾಡುವ ಕಾಲ್ ಸೆಂಟರ್ಗಳು, ಅದರಲ್ಲಿ ಟೆಕ್ನಿಕಲಿ ಸೌಂಡ್ ಆಗಿರುವ ಇಂಜಿನಿಯರ್ಗಳು, ಯೇಸುವಿನ ನಾಮದಲ್ಲಿ ಸಭೆಗೆ ದೇವರು ಸಿದ್ಧ ಮಾಡಿದ್ದಾನೆ. ಅದನ್ನು ನಾವು ರಿಸೀವ್ ಮಾಡ್ತೇನೆ ಅನ್ನೋರು ಮಾತ್ರ ಒಕ್ಕುರುಳಿನಿಂದ 2026ರಲ್ಲಿ ನಾನು ಅದನ್ನು ರಿಸೀವ್ ಮಾಡ್ತೇನೆ. ಇಟ್ ಈಸ್ ಆಲ್ರೆಡಿ ಡನ್ ಇನ್ ಹೆವನ್. ಪರಲೋಕದಲ್ಲಿ ದೇವರ ಪ್ರಾಮಿಸ್ ಯಾವತ್ತೂ ಅಷ್ಟೇ, ಪ್ರಾಮಿಸ್ ಕೊಡಕ್ಕೆ ಮುಂಚೆ ದೇವರು ಅದನ್ನು ಮಾಡಿಬಿಟ್ಟು ಪ್ರಾಮಿಸ್ ಕೊಡೋದು. ಮನೆ ಕಟ್ಟಾಗಿ ಎಲ್ಲ ಫಿನಿಶ್ ಆದಮೇಲೆ ಕೀ ತಗೊಂಬಂದು ಕೊಡೋದು. ಕೀ ಯಾವಾಗ ಕೊಡೋದು ಗೊತ್ತಾ? ಮನೆ ಎಲ್ಲ ಕಟ್ಟಾದ್ಮೇಲೆ ಫುಲ್ ಫರ್ನಿಚರ್ ವಿತ್ ಫರ್ನಿಚರ್ ಅಕ್ಕಿ ಕೊಡೋದು. ಅದರ ಅರ್ಥ ಏನು ಗೊತ್ತಾ? ಫಿನಿಶ್ ಆಗಿದೆ, ಹೋಗಿ ತಗೋ ಅಂತ. ವಾಗ್ದಾನ ಹಂಗೆ ಪರಲೋಕದಲ್ಲಿ ನೆರವೇರಿದೆ, ಭೂಮಿಯಲ್ಲಿ ನೀನು ಹೋಗಿ ತಗೋ ಅಂತ. ಆ ತಗೋ ಅನ್ನೋ ಜಾಗಕ್ಕೆ ಕೃಪೆ ಏನು ಮಾಡುತ್ತೆ, ನಿಮ್ಮನ್ನು ತಳ್ಕೊಂಡು ಹೋಗುತ್ತೆ. ನೀನು ಹೋಗಿ ಅಲ್ಲಿ ರಿಸೀವ್ ಮಾಡಬೇಕು. ನಾವು ರಿಸೀವ್ ಮಾಡ್ತೇವೆ. Come on somebody, with action, I receive it.
ಸಭೆ ರಿಸೀವ್ ಮಾಡ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ನೀವು ಸುಮ್ಮನೆ ಬಂದವರಲ್ಲ. ಹಲೋ, ಪಕ್ಕದಲ್ಲಿರೋ ನಾನು ಸುಮ್ಗೆ ಬಂದವನಲ್ಲ, ನಾನು ಸುಮ್ಗೆ ಬಂದವಳಲ್ಲ. ಹೆಂಗೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು, ಯಾರೀತಕ್ಕಾಗಿ? ಯಾರಾದರೂ ಇದರ ಒಳಗಡೆ ದೇವರನ್ನ ಪ್ರೀತಿಸೋರಿದ್ದೀರಾ? ನಿನ್ನ ದೇವರಾದ ಯೆಹೋವನನ್ನ ಪ್ರೀತಿಸೋರಿದ್ದೀರಾ? ದೇವರನ್ನ ಪ್ರೀತಿ ಮಾಡೋರು ಯಾರಾದರೂ ಇದ್ದೀರಾ? ನಿಮಗೆ ದೋಷ ಮಾಡೋದಿಲ್ಲ ದೇವರು. ನಿಮ್ಮ ಹಿತಕ್ಕಾಗಿ, ನಿಮ್ಮ ಆಶೀರ್ವಾದಕ್ಕಾಗಿ, ನಿಮ್ಮ ತಲೆಮಾರಿಗಾಗಿ ಎಲ್ಲ ಕಾರ್ಯಗಳನ್ನು ದೇವರ ಅನುಕೂಲವಾಗಿ ತಿರುಗಿಸ್ಬಿಡ್ತಾನೆ. 2026 I just wanted to complete the prophetical word. ಅದಕ್ಕೋಸ್ಕರ ನಾನು ನಿಂತ್ಕೊಂಡಿದ್ದೀನಿ. ವಾರ ನಾನು ಇದು ಪ್ರೀಚ್ ಮಾಡೋಕ್ಕಾಗಲ್ಲ. ಅದಕ್ಕೆ ದೇವರಾತ್ಮನೇ ಹೇಳಿದನು, ನಾಶನಕ್ಕೆ ಗುರಿ ಆಗಬೇಕಾದವನನ್ನು ಈಗ ದೇವರು ಮೇಲೆತ್ತಲಿಕ್ಕೆ ಹೋಗ್ತಾನೆ. 2026 ಪ್ರಾಣ ಭಯದಿಂದ ಹೋದವರು, ಎಸ್ತೇರ್ ಪ್ರಾಣ ಭಯದಿಂದ ಹೋದವಳು, ನಾಶನ ಮಾತ್ರ ಎದುರು ನೋಡ್ಕೊಂಡು ಹೋದಂಥ ನಿನ್ನನ್ನು ದೇವರು ಅಲ್ಲಿಂದ ಬಿಡಿಸೋದು ಮಾತ್ರ ಅಲ್ಲ, ನಿನ್ನನ್ನು ನೀನು ನಿರೀಕ್ಷಿಸದೇ ಇರುವ ಆ ಸ್ಥಾನದಲ್ಲಿ ದೇವರು ನಿನ್ನನ್ನು ಎಬ್ಬಿಸ್ತಾನೆ. 2, ನಿಂದಿಸಲ್ಪಟ್ಟವರು ಯಾರಾದರೂ ಇದ್ದೀರಾ ಇದರ ಒಳಗಡೆ? ಏನು ಮಾಡಿಬಿಟ್ರು ದೇವರು? ಏನು ಅವಾಗವಾಗ ಚರ್ಚ್ಗೆ ಹೋಗೋದು? ಚರ್ಚ್ಗೆ ಹೋಗಿ ಏನು ಕಡ್ದು ಗುಡ್ಡೆ ಹಾಕಿದೀಯಾ? ನಿನ್ನ ದೇವರಲ್ಲಿ, ನಿನ್ನ ದೇವರ ವಿಷಯವಾಗಿ ನಿನ್ನನ್ನು ನಿಂದಿಸಿದ್ದಾರಾ? ಅವಮಾನ ಮಾಡಿದಾರಾ? ನಿನ್ನನ್ನು ದೇವರು ಮಾನ್ಸಕ್ಕೆ ಹೋಗ್ತಾನೆ. 2026 ನಿಂದಿಸಲ್ಪಟ್ಟವರನ್ನ ದೇವರು ಮಾನಿಸಲ್ಪಡ್ತಾನೆ. ನಿನಗೆ ವಿರುದ್ಧವಾಗಿ ಕುತಂತ್ರ ಮಾಡಿದ್ರಲ್ಲ, ಆಮಾನನ ನೀನು ಗಂಬ, ಆಮಾನನಿಗೆ ತಿರುಗಿ ಬರುತ್ತೆ. ನೀನೇನು ಮಾಡೋಕ್ಕೋಬೇಡ. ಡೋಂಟ್ ಫೈಟ್ ವಿತ್ ದೆಮ್. ಜಗಳ ಮಾಡೋಕ್ಕೋಬೇಡ. ಈ ದಿವಸಗಳಲ್ಲಿ ಪಾಸ್ಟರ್ ಆದ ನಾನು ಮಾಡ್ತಾ ಇರೋ ಕೆಲಸ ಅದೇ. ನಾನು ಮಾಡ್ತಾ ಇರೋದಂಗೆ, ಎಷ್ಟು ಕುತಂತ್ರಗಳು ಮಾಡ್ತಾರೋ ಮಾಡಲಿ, ಯಾರ್ಯಾರು ಏನೇನು ಬೇಕಾದರೂ ಮಾಡ್ಕೊಳ್ಳಿ. ಐ ವಿಲ್ ಕೀಪ್ ಕ್ವೈಟ್. ನಾನು ಸೈಲೆಂಟಾಗಿರ್ತೀನಿ. ನಾನೇನಾದರೂ ಮಾಡಿದ್ರೆ ದೇವರು ಮಾಡೋಕ್ಕಾಗಲ್ಲ. ನನ್ನ ದೇವರು ಮಾಡೋ ಟೈಮಲ್ಲಿ ನಾನು ಸೈಲೆಂಟಾಗಿರಬೇಕು. ಮೊರ್ದೆಕಾಯಿ ಏನು ಮಾಡೋಕ್ಕಾಗಲ್ಲ ಹಾಮಾನನಿಗೆ ವಿರುದ್ಧವಾಗಿ. ಹಾಮಾನ್ ಪ್ರಬಲನು, ಇನ್ಫ್ಲೂಯೆನ್ಸ್ ಗೈ, ಹಣ, ಸ್ಥಾನ, ಪದವಿ, ಈಸ್ ಇನ್ ಟಾಪ್ ರ್ಯಾಂಕಿಂಗ್. ಸುಮ್ಗಿದ್ಬಿಡು, ಸೈಲೆಂಟಾಗಿದ್ಬಿಡು. ಹಾಮಾನನ ಸಿದ್ಧ ಮಾಡಿದ್ದ ನೇಣುಗಂಬ ದೇವರ ಹಾಮಾನಿಗೆ ತಿರುಗಿಸ್ಕೊಂಬರ್ತಾನೆ. ನನಗೆ ಯಾರಿಗಾದ್ರೂ ಕುತಂತ್ರ ಶತ್ರು ಮಾಡಿದರೆ
ನಿನ್ನ ವೈರಿಗಳು ನಿನಗೆ ವಿರುದ್ಧವಾಗಿ. ಏಯ್, ಈಗ ನೀವು ಮಾಡ್ದಿರೋ ಇರೋ ತಪ್ಪನ್ನು ಯಾರಾದರೂ ಮಾಡಿದ್ರು ಅಂತ ಹೇಳಿ ನಿಮ್ಮ ಬಗ್ಗೆ ಆಪಾದನೆ ಮಾಡಿದ್ರೆ ಫಸ್ಟು ನೀವೇನಾಗ್ತೀರ? ಡಲ್ ಆಗ್ಬಿಡ್ತೀರಲ್ಲ. ಏನಾಗ್ತೀರ ಹೇಳ್ರಿ? ಕೋಪ ಬರುತ್ತೆ, ಮನಸ್ಸು ಬೇಜಾರಾಗುತ್ತೆ, ಅಳ್ತೀವಿ. ಯಾಕಪ್ಪ ನಾವು ದೇವ್ರೆ ನಾವು ಏನು ಮಾಡಿದ್ದೀವಪ್ಪ, ಯಾಕೆ ದೇವ್ರೆ ಅಂತಿರುತ್ತಾನೆ. ಅವರು ಆಪಾದನೆ ಮಾಡಿದಾಗ ನೀವು ಸಂತೋಷ ಪಡಬೇಕಂತೆ. ಅಬ್ಬ ನನಗೆ ರಿವಾರ್ಡ್ ಜಾಸ್ತಿ ಆಯಿತು ಅಂತ. ಏನು ಜಾಸ್ತಿ ಆಯಿತು ನೋಡ್ರಿ. ಕೆಲವೊಮ್ಮೆ ನೀವು ಪರಲೋಕ ರಾಜ್ಯದ ತತ್ವ ಅರ್ಥ ಮಾಡ್ಕೊಂಬಿಟ್ರೆ ಈಸಿ ಲೈಫು. ನೀವು ಗೊಂದಲ ಮಾಡ್ಕೋತಾ ಇದ್ದೀರಾ. ಪಾಸ್ಟ್ರೇ, ನಿಮ್ಮ ಬಗ್ಗೆ ಅವರು ಯಪ್ಪ ಬೇಡ ಬಿಡಿ, ನಮ್ಮ ಬಾಯಿಂದ ಹೆಂಗೆ ಹೇಳೋದು? ಸೋತ್ರ ಹೇಳಬೇಡಿ. ಪಾಸ್ಟ್ರಿಗೆ ಉರಿ ಹಾಕ್ಸೋದು. ನನ್ನ ಮುಂದೆ ಹೇಳೋದಕ್ಕೆ ಧೈರ್ಯ ಇಲ್ಲ. ಹಿಂದೆ ಮಾತಾಡೋನು ನನ್ನ ಹಿಂದೆ ಇರ್ತಾನೆ, ನಾನು ಮುಂದೆ ಇರ್ತೀನಿ. ಇಸ್ ಇಟ್ ರೈಟ್? ನಿಮ್ಗೆ ಅರ್ಥ ಆಗಲಿಲ್ಲ. ಹಿಂದೆ ಮಾತಾಡೋದಕ್ಕೆ ಕಾರಣ ಏನು? ನಾನು ಮುಂದೆ ಇರೋದ್ರಿಂದ ಅವನು ಹಿಂದೆ ಇದ್ದಾನೆ. ಕರೆಕ್ಟಾ? ಎಲ್ಲೋ ನೀವು ಮುಂದೆ ಇದ್ದೀರಾ ಅಂತ ಅರ್ಥ. ಶತ್ರು ನಿಮ್ಮ ಕುರಿತು ಏನಾದರೂ ಮಾತಾಡಿದ್ರೆ ನೀವೆಲ್ಲೋ ಅವಳು ಹಂಗಂದ್ಲ, ನಾನು ಫಸ್ಟ್ ಗೊತ್ತಿತ್ತು ಅವಳು ಬಟಾಲಿ, ಅವಳು ರಂಡಿ, ಅವಳು ಅಂಥವಳು ಇಂಥವಳು. ಯಾವ ಈಗ ನೀನು ಅವಳ ಹಿಂದೆ ಮಾತಾಡ್ತಿದ್ಯಾ, ಈಗ ಅವಳು ಮುಂದೆ ನೀನಿದ್ದೆ ಅಲ್ವಾ? ಇನ್ನೇನು ಮಾಡಬೇಕತ್ತ ಆ ಟೈಮಲ್ಲಿ? ಹಂಗಂದ್ರ ವೆರಿ ಗುಡ್, ಇನ್ನೊಂದು ಹೆಜ್ಜೆ ಮುಂದೆ. ಎಷ್ಟು ಜನರ ಮನೆಗೆ ಕಾಂಪೌಂಡ್ ಹಾಕಿದ್ದೀರ? ಎಲ್ಲರಿಗೂ ಮನೆಗೆ ಕಾಂಪೌಂಡ್ ಇರುತ್ತೆ. ಅಟ್ಲೀಸ್ಟ್ ಏನು ಇಲ್ಲಾದರೆ ಕಂಬಿ ಬೇಲಿ ಆದರೂ ಕಟ್ಕೊಂಡಿದ್ದೀರ, ಇಲ್ಲಾದ್ರೆ ಗಿಡ ಆದರೂ ನೆಟ್ಕೊಂಡಿರ್ತೀರ. ಸೋತ್ರ ಬೀಸೋ ಗಾಳಿಗೆಲ್ಲ ಬೇಲಿ ಕಟ್ತೀರ. ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಕಟ್ಕೊಳ್ಳಿ. ನಿಮಗೇನು ಬೇಕೋ ಅಷ್ಟು ಮಾತ್ರ ಮಾಡಿರಿ. ಇನ್ನೊಬ್ಬರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀರಾ? ರಂಗಮ್ಮ ಅವರೇ, ಅಕ್ಕನಿಕಮ್ಮ ನೋಡ್ದ? ಸೋತ ನೋಡಿದೆ. ಏನವ ಈ ನೋಡ್ದ ಅಂದರೆ ಏನೋ ವಿಚಿತ್ರ ಇದೆ ಅಲ್ಲಿ ಅಂತ ಹೇಳೋದ್ರಲ್ಲಿ. ಅದಕ್ಕಂತಲೇ ಒಂದು ಗ್ರೂಪ್ ಇರ್ತಾರೆ. ಬಿಟ್ಬಿಡಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಅಂಥವ್ರ ಸಂಗಡ ಮಾತಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡ್ರಿ. ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅಂದರೆ ಅವರು ನಿಮ್ಮವರಲ್ಲ ಅಂತ. ನಿಮ್ಮವರಾಗಿದ್ದರೆ ಅವ್ರು ನಿಮ್ಮ ಜೊತೆಯಲ್ಲೇ ಇರೋರು. ಹೌದಲ್ವಾ? 1 ಜಾನ್ 2:19. ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು, ಆದರೆ ಅವರು ನಮ್ಮವರಾಗಿರಲಿಲ್ಲ. ಅವರು ನಮ್ಮವರ ಆಗಿರಲಿಲ್ಲ. ಆಮೇಲೆ ಅವರು ನಮ್ಮವರಾಗಿದ್ದರೆ ಆಗಿದ್ರೆ ನಮ್ಮ ಜೊತೆಯಲ್ಲೇ ಇರುತ್ತಿದ್ದರು. ಅರ್ಥ ಆಯ್ತಾ? ಲೆಟ್ ಇಟ್ ಗೋ. ಹೋಗೋದು ಹೋಗ್ಲಿ. ಈ ಕಣ್ಣಿದ್ದಾಗ ಕಣ್ಣಿನ ದೃಷ್ಟಿ ಬೆಲೆ ಗೊತ್ತಾಗಲ್ಲ. ಕೆಲವ್ರಿಗೆ ಕಣ್ಣಿನ ದೃಷ್ಟಿ ಬೆಲೆ ಗೊತ್ತಾಗಲ್ಲ. ನೋಡ್ರಿ, ಇಟೇಟು ದ್ರಾಕ್ಷಿ ಗುಂಡು ಥರ ಇಟೇಟಿದೆ, ಕಪ್ ದ್ರಾಕ್ಷಿ ಥರ, ಸೀಡ್ಲೆಸ್ ಅಲ್ಲ, ಒಟ್ಲಗಡೆ ಸೀಡ್ ಇರಂಗೆ. ಹೌದಲ್ವಾ? ಇದು ವರ್ಣರಂಜಿತ ಕಲರ್ಗಳನ್ನೆಲ್ಲ ನೋಡ್ತಾ ಇದೆ. ಅಪ್ಪಪ್ಪಪ್ಪ ಇನ್ನೇನೆಲ್ಲ ನೋಡ್ಬೇಕಪ್ಪ ಈ ಕಣ್ಣಿಂದ ಅಂತೀವಲ್ಲ.
ದೇವರ ಸೃಷ್ಟಿ ನೋಡ್ತೀವಿ, ಎಲ್ಲ ನೋಡ್ತೀವಿ. ಅದೇ ಕಣ್ಣು ಕಳ್ಕೊಂಡ್ರೆ ಇಷ್ಟೇ ಇಟ್ಟಿದ್ದು ಇಷ್ಟೊಂದು ಕೆಲಸ ಮಾಡ್ತಿದ್ದ. ನಿನ್ನನ್ನು ಈ ಸ್ಥಾನದಲ್ಲಿ ಹಾಕಿರೋದು ಡಿವೈನ್ ಅಪ್ರೂವಲ್ ಬಂದಿದೆ ಏನು ಗೊತ್ತಾ? ಲಿಸನ್ ಟು ಮಿ ದಿಸ್. ಎಸ್ತರ್ಲೆ, ನಿನಗೆ ಭಯ ಇತ್ತು, ಮಾತಾಡೋ ಸಾಮರ್ಥ್ಯ ಇರಲಿಲ್ಲ. ಆದರೆ ಮೊರ್ದೆಕೈನೊಂದು ಮಾತು ಹೇಳ್ತಾನೆ, ನಿನ್ನನ್ನು ಆ ಸ್ಥಾನಕ್ಕೆ ನೇಮಕ ಮಾಡಿರೋದು ಈ ದಿನಕ್ಕಾಗಿ ಅಲ್ಲವೇ? ದ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ರೆಡಿ ಆದ್ಲು. ಕೃಪೆ ನಿನ್ನನ್ನು ರೆಡಿ ಮಾಡಿಸುತ್ತೆ. ಈ ವರ್ಷ ಹಿಂದಕ್ಕೆ ಕೇಳುವ ಶಕ್ತಿಗಳನ್ನೆಲ್ಲ ಶಪಿಸ್ರಿ. ಮಾಡ್ಬೇಕನ್ನೋ ಆಸೆ ಇದೆ, ಆದರೆ ಏನೋ ಭಯ. ಮನಸ್ಸಲ್ಲಿ ಇಚ್ಛೆ ಇದೆ, ಆದರೆ ಮಾಡೋಕ್ಕೆ ಭಯ, ಹೋಗೋಕ್ಕೆ ಭಯ, ಮುಟ್ಟಕ್ಕೆ ಭಯ. ಇವತ್ತು ಅದೆಲ್ಲ ಕ್ಯಾನ್ಸಲ್ ಆಗಿ 2026ರಲ್ಲಿ ಬೋಲ್ಡ್ನೆಸ್ ನಿಮ್ಮ ಒಳಗಡೆ ಬರುತ್ತೆ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಆಮಾನನಿಗೆ ತಿರುಗಿ ಬಂತು ಆ ನೇಣುಗಂಬ. ಹಾಗೆ ದೇವರು ಮೊರ್ದೆಕೈನನ್ನು ಸನ್ಮಾನಿಸಲಿಕ್ಕೆ ಹೋಗೋ ರೀತಿಯಲ್ಲಿ ದೇವರು ನಿಮ್ಮನ್ನು ಸನ್ಮಾನಿಸಲಿಕ್ಕೆ ಹೋಗ್ತಾನೆ. ಇದು ಸುವರ್ಣ ದಂಡಗಳ ಆಶೀರ್ವಾದ. ಡಿವೈನ್ ಅಪ್ರೂವಲ್ ಏನು ಗೊತ್ತಾ? ರಾಜನ ಅರಸನು ಸಹಿ ಮಾಡ್ದ. ಅವನು ಮುದ್ರೆ ಉಂಗುರ ಕೊಟ್ಬಿಟ್ಟು ಹೇಳ್ದ, ಹೋಗ್ರಿ ಸೀಲ್ ಹಾಕ್ಕೊಳ್ರಿ, ಏನು ಬೇಕಾ ಬರ್ಕೊಳ್ರಿ ಅಂತ. ಅಪ್ಪ, ಲೆಟ್ರ್ ಪ್ಯಾಡ್ ಕೊಟ್ಬಿಟ್ಟು ನಿಂಗೇನು ಬೇಕಾ ಬರ್ಕೊ, ತಗೋ ಸೀಲ್ ಹಾಕೋ, ಹೋಗು ಬರ್ಕೊ. ಸ್ತೋತ್ರ. ಯಾವ ಹಾಮಾನನು ನೇಣುಗಂಬ ಸಿದ್ಧ ಮಾಡಿದ ಮೊರ್ದೆಕೈಗೆ ವಿರುದ್ಧವಾಗಿ, ಅದೇ ಹಾಮಾನನನ್ನು ನೇಣುಗಂಬಕ್ಕೆ ತಗಲಾಕೋದಿಕ್ಕೂ ಮೊರ್ದೆಕೈನನ್ನು ಸನ್ಮಾನಿಸೋದು ದೇವರ ಪದ್ಧತಿಯಾಗಿತ್ತು. ಇದುವರೆಗೂ ನಡೆಯದೇ ಇರೋದು ತಕ್ಷಣ ಚಲಿಸಲಿಕ್ಕೆ ಹೋಗುತ್ತೆ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇದುವರೆಗೂ ನಡೆಯದೇ ಇದ್ದದ ಕಾರ್ಯಗಳು ದೇವರು ನನ್ನ ಜೀವನದಲ್ಲಿ ನಡೆಸ್ತಾನೆ. ಸಣ್ಣ ವಿಷಯ ಆಗಲಿ, ಸೂಜಿಯಷ್ಟಿರೋ ವಿಷಯ ಆಗಲಿ, ದೇವರು ನೆರವೇರಿಸದೆ ಬಿರೋದಿಲ್ಲ. ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಅವನು ನೆರವೇರಿಸ್ತಾನೆ.